ಮೀನು ಚಿಕ್ಕದಾದ್ರೂ ಈ ಮೀನಿನ ರುಚಿ ಮಾತ್ರ ತುಂಬಾ ಚೆನ್ನಾಗಿರ್ತದೆ. ಮತ್ತು ಇದು ತುಂಬ ಸಪ್ಪೆ ಮೀನು, ಆದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಇದನ್ನು ಯಾರು ಬೇಕಾದರೂ ತಿನ್ಬೋದು, ಯಾಕಂದರೆ ಇದರಲ್ಲಿ ನಂಜಿನಾಂಶ ಇರುವುದಿಲ್ಲ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ನೋಡೋಣ. ಎಲ್ರಿಗೂ ನಮಸ್ಕಾರ. ನೋಡಿ, ಫ್ರೆಶ್ ಅಡಮೀನು ತಗೊಂಡಿದ್ದೇನೆ. ಈಗ ಇದನ್ನು ಕ್ಲೀನ್ ಮಾಡ್ಕೋಬೇಕು. ಮಸಾಲೆಗೆ ಅಚ್ಚ ಖಾರದ ಪುಡಿ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ನಿಂಬೆಹಣ್ಣಿನ ರಸವನ್ನು ಹಾಕಿ ಇದನ್ನು ಸರಿಯಾಗಿ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ನಿಂಬೆಹಣ್ಣಿನ ರಸದ ಬದಲು ನಾವು ಹುಣಸೆಹಣ್ಣಿನ ರಸವನ್ನು ಕೂಡ ಹಾಕೋಬೋದು. ಮಸಾಲೆ ಕರೆಕ್ಟಾಗಿ ಈ ರೀತಿ ಮಿಕ್ಸ್ ಆಗಬೇಕು. ಈಗ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಮೀನಿಗೆ ಈ ಮಸಾಲೆಯನ್ನು ಚೆನ್ನಾಗಿ ನೋಡಿ ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಒಂದೊಂದೇ ಮೀನಿಗೆ ನಾವು ಈ ರೀತಿ ಚೆನ್ನಾಗಿ ಮಸಾಲೆಯನ್ನು ತಾಗಿಸಬೇಕು. ಆಗ ಮೀನಿಗೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಅದು ಎಳ್ಕೊಳ್ತದೆ. ಮತ್ತು ನೋಡಿ, ಈ ರೀತಿ ಒಂದೊಂದನ್ನೇ ನಾವು ಈ ರೀತಿ ಮಸಾಲೆ ಹಾಕುವಾಗ ಅದರ ಹೊಟ್ಟೆ ಭಾಗಕ್ಕೂ ನಾವು ಮಸಾಲೆಯನ್ನು ಹಾಕಬೇಕು. ಯಾವಾಗಲೂ ಮೀನಿಗೆ ಮಸಾಲೆ ಎಲ್ಲ ಕರೆಕ್ಟಾಗಿ ಹಿಡಿದ್ರೆ ಮಾತ್ರ ಫ್ರೈ ಕೂಡ ಅಷ್ಟೇ ರುಚಿಯಾಗಿರ್ತದೆ. ನಮಗೆಲ್ಲ ಈ ರೀತಿಯ ಒಂದು ಫಿಶ್ ಫ್ರೈ ಇದ್ದರೆ, ಬಿಸಿ ಬಿಸಿ ಗಂಜಿ ಇದ್ದರೆ ಸಾಕು, ಯಾವ ಸಾರು ಕೂಡ ಬೇಕಾಗಲ್ಲ. ಅಷ್ಟು ಚೆನ್ನಾಗಿ ಒಂದು ಊಟ ಸೇರ್ತದೆ. ತುಂಬ ರುಚಿಕರವಾದ ಊಟ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಎಲ್ಲ ಮೀನಿಗೂ ಕರೆಕ್ಟಾಗಿ ಮಸಾಲೆಯನ್ನು ತಾಗಿಸಿ ಇದು ಚೆನ್ನಾಗಿ ಮಸಾಲೆ ಎಳ್ಕೊಳ್ಬೇಕು. ಇನ್ನು ನಾನಿವತ್ತು ಮಾಡ್ತಾ ಇರೋದು ತವಾ ಫ್ರೈ. ತುಂಬ ಚೆನ್ನಾಗಿರ್ತದೆ, ಬೇಗನೂ ಫ್ರೈ ಆಗ್ತದೆ. ಇನ್ನಿದು ಚೆನ್ನಾಗಿ ಮಸಾಲೆ ಎಳೀಲಿಕ್ಕೆ ಬಿಡಬೇಕು. ನೋಡಿ, ಮಸಾಲೆ ಚೆನ್ನಾಗಿ ಮೀನಿಗೆ ಎಳ್ಕೊಂಡಿದೆ. ಈ ರೀತಿ ಆಗಬೇಕು. ಇನ್ನು ನಾವಿದನ್ನು ಫ್ರೈ ಮಾಡುವ. ನಾನಿಲ್ಲಿ ಕಬ್ಬಿಣದ ಕಾವಲಿ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ಕೊಬ್ಬರಿ ಎಣ್ಣೆಯನ್ನು ಈ ರೀತಿ ಸ್ವಲ್ಪ ನಾವು ಸ್ಪ್ರೆಡ್ ಮಾಡ್ಕೋಬೇಕು. ಬಿಸಿ ಆಗಿದ ತಕ್ಷಣ ಒಂದೊಂದೇ ಮೀನನ್ನು ಈ ರೀತಿ ನಾವು ಇದರಲ್ಲಿ ಇಡಬೇಕು. ಇದು ಚಿಕ್ಕ ಮೀನು ಆಗಿರೋದ್ರಿಂದ ಬೇಗ ಕಾಯ್ತದೆ, ಜಾಸ್ತಿ ಟೈಮೇನು ತಗೊಳ್ಳಲ್ಲ ಇದು. ನೋಡಿ, ಈ ರೀತಿ ಒಮ್ಮೆ ಎಣ್ಣೆ ಎಲ್ಲ ಮೀನಿಗೂ ತಾಗುವಂತೆ ಮಾಡ್ಕೋಬೇಕು. ಹಾಗೆ ಈಗ ಮೀನಿನ ಮೇಲ್ಭಾಗಕ್ಕೆ ನಾವು ಮಸಾಲೆಯನ್ನು ಈ ರೀತಿ ಹಾಕ್ಕೋಬೇಕು. ಮೀನಿನ ಎರಡೂ ಭಾಗಕ್ಕೂ ಮಸಾಲೆ ಕರೆಕ್ಟಾಗಿರಬೇಕು. ಆಗ ಮಾತ್ರ ಫಿಶ್ ಫ್ರೈ ತುಂಬ ರುಚಿಯಾಗಿರ್ತದೆ. ಈಗ ಇದರ ಮೇಲೆ ನಾನು ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ. ನೋಡಿ, ಈ ರೀತಿ ಕರಿಬೇವು ಸೊಪ್ಪು ನಾವು ಹಾಕೋದ್ರಿಂದ ಒಳ್ಳೆ ಪರಿಮಳವನ್ನು ಕೊಡ್ತದೆ ಮೀನಿಗೆ. ಹಾಗೆ ನೋಡಿ, ಎಣ್ಣೆಯನ್ನು ಈ ರೀತಿ ಮೀನಿನ ಮೇಲ್ಭಾಗಕ್ಕೆ ಸ್ವಲ್ಪ ಹಾಕ್ಕೋಬೇಕು. ಹೋಟ್ಲುಗಳಲ್ಲೆಲ್ಲ ಈ ರೀತಿ ಹಾಕ್ತಾರೆ, ತುಂಬ ಪರಿಮಳವಾಗಿರ್ತದೆ ಫಿಶ್ ಫ್ರೈ ಕೂಡ. ಇನ್ನು ಕಾಯಿಲಿ ಈಗ ಒಂದು ಭಾಗ ಕಾದಿರ್ತದೆ, ಇನ್ನೊಂದು ಭಾಗವನ್ನು ಈಗ ನಾವು ಈ ರೀತಿ ಮಗುಚಿ ಹಾಕಬೇಕು. ಇದು ಕಬ್ಬಿಣದ ಕಾವಲಿ, ಹಾಗೆ ಬೇಗ ಮೀನು ಕಾಯ್ತದೆ. ಯಾಕಂದರೆ ಮೀನು ಕೂಡ ಚಿಕ್ಕ ಮೀನು, ದೊಡ್ಡ ಮೀನು ಅಲ್ಲ. ಜಾಸ್ತಿ ಟೈಮ್ ಏನು ಬೇಕಾಗಲ್ಲ ಇದು ಫ್ರೈ ಆಗಲಿಕ್ಕೆ. ನೋಡಿ, ಈ ರೀತಿ ಮಗುಚಿ ಹಾಕ್ಕೋಬೇಕು ಇದನ್ನು. ಇನ್ನೊಂದು ಭಾಗ ಕೂಡ ಹಾಗೆ ಕರೆಕ್ಟಾಗಿ ಕಾಯಬೇಕು. ಮತ್ತು ಈ ರೀತಿ ಕೊಬ್ಬರಿ ಎಣ್ಣೆಯಲ್ಲಿ ನಾವು ಫಿಶ್ ಫ್ರೈ ಮಾಡಿದಾಗ ಅದರ ಪರಿಮಳವೇ ಬೇರೆ. ಮತ್ತು ಫಿಶ್ ಫ್ರೈಯ ರುಚಿನೂ ಕೂಡ ಅದ್ಭುತ ಅಂತಲೇ ಹೇಳ್ಬೋದು, ಅಷ್ಟೊಂದು ಚೆನ್ನಾಗಿರ್ತದೆ. ನೋಡಿ, ಫ್ರೈ ರೆಡಿ ಆಗಿದೆ. ಇವತ್ತಿನ ಈ ಸಿಂಪಲ್ಲಾಗಿ ಮಾಡುವಂಥ ಅಡೆಮೀನಿನ ಫ್ರೈ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ನೀವು ಕೂಡ ಇದನ್ನು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನನ್ನ ಯೂಟ್ಯೂಬ್ ಚಾನಲ್ ಲಿಂಕನ್ನು ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ರುಚಿಯಾದ ಅಡೆಮೀನು ಫ್ರೈ ರೆಡಿ ಆಗಿದೆ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.